ಇವತ್ತು ನಾವು ಕುಡಿತಕ್ಕಂಥ ನೀರಿಂದ ಎಷ್ಟು ರೋಗಗಳು ಬರ್ತಾ ಇದೆ, ಅದಕ್ಕೆ ಕಾರಣ ಏನು? ಮೇನ್ ಕಾರಣ ಬಂದಿರೋದು ಆ್ಯಸಿಡಿಕ್ ವಾಟ್ರಿಂದ ನಮಗೆ ತುಂಬ ಕಾಯಿಲೆಗಳು ನಮಗೆ ಇವತ್ತು ಬರ್ತಾ ಇದ್ದವು. ಹಾಗಾಗಿ ನೀವು ನೋಡ್ಬೋದು, ಹಿಂದೆ ಎಲ್ಲ ತುಂಬ ಜನರು ಬಾವಿ ನೀರು ಕುಡಿತಾ ಇದ್ರು. ಇವತ್ತು ನಮಗೆ ಬಾವಿ ನೀರು ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ TBY ಕಂಪ್ನಿದು ಒಂದು ವಾಟರ್ ಪ್ಯೂರಿಫೈರ್ ಬಂದಿದೆ. ಇದು ಯಾವುದೇ ನೀರನ್ನು ಹಾಕಿದರೆ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ನಮ್ಮ ಬಾಡಿಗೆ ಯೋಗ್ಯವಾದಂಥ ನೀರನ್ನು ಇದು ರೆಡಿ ಮಾಡಿ ಕೊಡ್ತಾ ಇದೆ. ಈಗ ಒಂದು ನಾನು ಡೆಮೋ ಚೆಕ್ ಮಾಡ್ತಾನೆ, ಇದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತಂದು. ಈಗ ನೋಡಿರಿ, ನಾನೀಗ RO ವಾಟ್ರನ್ನ ಈ ಫಿಲ್ಟ್ರಲ್ಲಿ ಹಾಕಿದೆ, ಸ್ವಲ್ಪ ನೀರನ್ನು ಒಂದು ಗ್ಲಾಸಲ್ಲಿ ಹಾಕಿದೆ, ಒಂದು 10 ml. ಈಗ ಇದು ಪ್ಯೂರಿಫೈರ್ ಆಗ್ತಾ ಇದೆ. ಈ ಕೆಮಿಕಲ್ ಬಂದ್ಬಿಟ್ಟು ನಮ್ಮ ವಾಟ್ರಲ್ಲಿ ಇರ್ತಕ್ಕಂಥ pH ಚೆಕ್ ಮಾಡ್ತಕ್ಕಂಥ ಕೆಮಿಕಲ್ ಇದು. ಇದಕ್ಕೆ ಏನು ಮಾಡಿದೆ, ಒಂದು 6 ml ಹಾಕಿದೆ. ಯಾವ ಕಲರ್ ಬಂತು? ಪ್ಯೂರ್ ಹಳದಿ ಕಲರ್ ಬಂತು. ಹಳದಿ ಕಲರ್ ಬಂದರೆ ಏನರ್ಥ ಅಂದರೆ ನೀವು ಈ ನೀರನ್ನು ಕುಡಿಯೋದು ಯೂಸೇ ಇಲ್ಲ ಅಂತ ಅರ್ಥ. ಅಂದರೆ ಇದು ಡೆಡ್ ವಾಟರ್. ಅಂದರೆ ಇದನ್ನ ಕುಡಿದ್ರೆ ನಿಮಗೆ ಯಾವ ಖನಿಜ ಲವಣಾಂಶಗಳು ನಿಮಗೆ ಸಿಗಲ್ಲ ನಿಮ್ಮ ಬಾಡಿಗೆ ಈ ನೀರು ಕುಡಿಯೋದ್ರಿಂದ. ಈಗ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಇದೇ RO ವಾಟರನ್ನ ನಮ್ಮ ವಾಟರ್ ಪ್ಯೂರಿಫೈರಲ್ಲಿ ನಾವು ಹಾಕೀವಿ. ಅದನ್ನ ಸ್ವಲ್ಪ ನಾವು ಚೆಕ್ ಮಾಡೋಣ ಎಷ್ಟು ಯಾವ ಥರ ರಿಸಲ್ಟ್ ಬರುತ್ತೆ ಅಂತಂದು. ಇದು ಸೇಮ್ pH ಚೆಕ್ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ, ಒಂದು 5 ಡ್ರಾಪ್ಸನ್ನು ಹಾಕಿದೆ ನಾನು. ಯಾವ ಕಲರ್ ಬಂತು ನೋಡಿ, ಇಲ್ಲಿ ನಿಮಗೆ ಚಾರ್ಟ್ ಇದೆ. ನಿಯರ್ ಟು ನಿಯರ್ ನಿಮಗೆ ಎಷ್ಟು, ಒಂದು 12ನೇ ಲೆವೆಲ್ ತನಕ ಇದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಈ ನೀರು ನಮ್ಮ ಬಾಡಿಗೆ ಯೋಗ್ಯವಾದಂಥ ನೀರು ನಾವು ಕುಡಿಲಿಕ್ಕೆ. ಇದೇ ನೀರನ್ನು ನೋಡ್ರಿ, ಇಲ್ಲಿಗೆ ಹಾಕಿದರೆ ಸೇಮ್ ಅದು ಕೂಡ ಅದೇ ನೀರಾಗಿ ಕನ್ವರ್ಟ್ ಆಯಿತು. ಅಂದರೆ ನಮ್ಮ ಬಾಡಿಲಿ ಏನೇ ಆ್ಯಸಿಡಿಕ್ ವಾಟರ್ ಇದ್ದರೂ ಇದನ್ನ ಕುಡಿಯೋದ್ರಿಂದ ನಮ್ದು ಫುಲ್ ಆಲ್ಕಲೈನ್ ಕನ್ವರ್ಟ್ ಆಗಿ ನಮ್ಮ ಬಾಡಿಗೆ ಏನು ಖನಿಜ ಲವಣಾಂಶ ಹೇಳಬೇಕು ಅದು ನಮಗೆ ಬಾಡಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ಸ್.